ವಿಚಾರದಲ್ಲಿ ಹೇಳ್ತೇನೆ. ಜನ ಬುದ್ಧಿವಂತರದಾರ ಅನ್ನುವಂಥ ತಿಳುವಳಿಕೆಗೆ ನಮಗೆ ಕಡಿಮೆ ಆಗಿಬಿಟ್ಟಿದೆ. ಅವ್ರೇನು ತಡ್ರಿಲ್ಲ. ಜನಗಳು ಎಲ್ಲವನ್ನೂ ತೂಕ ಮಾಡ್ತಕ್ಕಂಥ ಶಕ್ತಿ ಹೊಂದವರು ಇದ್ದಾರೆ. ಇವತ್ತು ನಡೆಯುವವರು ನಮ್ಮನ್ನು ಹೆಜ್ಜೆಯನ್ನು ನೋಡ್ತಾರೆ. ನಡೆಯುವವನಿಗೆ ಗುರ್ತಾಗೋದಿಲ್ಲ ತಪ್ಪು ಹೆಜ್ಜೆ ಇಡೋದು, ನೋಡುವವನಿಗೆ ಗುರ್ತಾಗ್ತದೆ. ನೀವು ಸರಿ ಇಲ್ಲ, ನಿಮ್ಮ ಪಕ್ಷದವ್ರು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ನನ್ನ ವಿಚಾರ ಮೊದಲು ಮಾತಾಡ್ತೀನಿ. ಹೇಳಿ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಬಳ್ಳಾರಿಯಲ್ಲಿ ಬಿಜೆಪಿ MP ಇದ್ದರು, ಹೌದಾ? ಹೀನಾಯವಾಗಿ ಸೋಲು ಅನುಭವಿಸಿದ್ರು 2.5 ಲಕ್ಷ ಮತಗಳ ಅಂತರದಲ್ಲಿ. 1 ಸೆಕೆಂಡ್. ಹೀಗಿದ್ದರೂ ತಮ್ಮ ಪಕ್ಷ ಸಂಘಟನೆ ಮುಂಬರ ಲೋಕಸಭೆ ಚುನಾವಣೆಗೆ ಗೆಲುವಿನ ಲೆಕ್ಕಾಚಾರ ಆಗಲಿ ಪ್ರಯತ್ನ ಆಗಲಿ ಹೋಗದೆ ಬರೀ ಕರ್ನಾಟಕ ಸರ್ಕಾರನ ಕೆಡುವುದಕ್ಕೆ ಅಡ್ಡಾಡಿದರು 2-3-4 ತಿಂಗಳದಿಂದ. ಇದನ್ನೇ ಪಕ್ಷ ಸಂಘಟನೆ ಮಾಡಿದರೆ 4 ಕೋಟಿ ಬರ್ತಿದ್ದು. ನನ್ನ ಬುದ್ಧಿವಾದ, ವಿನಂತಿ, ತಿಳುವಳಿಕೆ, ಚರ್ಚೆ ಇದು ನಾನು ಹೇಳೋದು. ಅವರಿಗೆ ಹೇಳುವಂತದ್ದು ನನಗೆ ಹಕ್ಕಿಲ್ಲ. ಇಷ್ಟು ಬುದ್ಧಿವಂತಿಕೆ ತಿಳುವಳಿಕೆ ಚರ್ಚೆನ ಮಾಡೋರು ಬಳ್ಳಾರಿ ಜಿಲ್ಲೆಯ ವಿಜಯನಗರ ಮತ್ತು ಕಂಪ್ಲಿ ಶಾಸಕರ ನಾನು ಅದನ್ನ ಮೆಚ್ಚುಗೆ ಮಾತನ್ನ ನಾವು ಅದನ್ನ ನಿರೀಕ್ಷೆ ಮಾಡಲ್ಲ. ಆ ಹೊಡೆದಾಟವನ್ನ ಮೆಚ್ಕೊಳ್ತಕ್ಕಂಥದ್ದನ್ನು ನಾನಲ್ಲ. ಅಂಥವು ನಡೀಬಾರದು. ಶಾಸಕರ ಅಂತವ್ರು ಬಂದಾರ ಏನ್ ಮಾಡಕ? ನಿಮಗೆ ಹೇಳಿದ ತಕ್ಷಣ ಅಂದ್ರೆ ನಿಮ್ ಪಕ್ಷ ಹಂಗಿದೆ. ನಮ್ ಪಕ್ಷ ಹಂಗಿಲ್ಲ. ಯಾರೋ ಇಂಥವ್ ಬಂದವ್ರು ನುಸುಳಿರ್ತಾರೆ. ನಿಮ್ ಪಕ್ಷ ಅಲ್ವೇನು? ನಿಮ್ ಪಕ್ಷ ಅಲ್ವೇನು? ಆಯ್ತಾ? ನಿಮ್ ಪಕ್ಷ ಅಲ್ವೇನು? ಎಷ್ಟು ದಿವಸ ಅಂತ ಹಿಂಗೆ ಹೋಗ್ತೀರಿ? 1 ಮಿನಿಟ್. ಸರ್ಕಾರ ಬೀಳುತ್ತೆ. ನಾನು ಯಾಕೆ ಆ ವಿಚಾರ ರೈಸ್ ಮಾಡಿದೆ? ಯಾಕೆ 1 ಮಿನಿಟ್ ಸರ್, 1 ಮಿನಿಟ್. JH ಪಟೇಲ್ ಹೇಳಿದ್ದೆ ನೆನಪಾಗತ್ತ ನನಗೆ. ಏನ್ ನೆನಪಾಗುತ್ತೆ? JH ಪಟೇಲ್ ಹೇಳಿದ್ರಲ್ಲ, ಒಂದು ಹೋರಿ ಹೊಂಟಿತ್ತು, ಒಂದು ನಾಯಿ ಹೊಂಟಿತ್ತು ಅಂತ ಹಿಂದಿಂದೆ. ಅದರದ್ದು ಬೀಜ ಬೀಳ್ತವೆ ತಿನ್ಬೇಕಂತ ಹಿಂದೆ ಹೋಯ್ತು 10 ಕಿಲೋಮೀಟರ್ ಹೋದ್ರು ಸಹಿತ ಆ ಹೋರಿ ಬೀಜ ಅಂಕರ್ ಬೀಳೋದನೇ ಇಲ್ಲ. ಇವು ಹಂಗೆ ಹಿಂದೆ ಹೋಗಿದ್ದೆ ಅದು ಬೀಜ ತಗೊಂಡು ಅದು ಹೋರಿ ಮುಂದೆ ಹೋಗಿದ್ದೆ. ಇವತ್ತಿಗೂ ಹಂಗೆ ಆಗಿದೆ. ಇವತ್ತಿಗೂ ಹಂಗಿದೆ. ಹಾಗೆ JH ಪಟೇಲ್ ಅವರು ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ. 1 ಮಿನಿಟ್. UR ಅನಂತಮೂರ್ತಿ ಅವರು ಒಂದ್ಸರಿ JH ಪಟೇಲ್ ಅವ್ರನ್ನ ಇಂಟರ್ವ್ಯೂ ಮಾಡ್ತಾರಂತೆ. ಆಗ ಇಂಟರ್ವ್ಯೂ ಮುಗಿದ ಮೇಲೆ JH ಪಟೇಲ್ ಅವ್ರು ಕೇಳ್ತಾರೆ ಅನಂತಮೂರ್ತಿ ಅವರಿಗೆ, ಏನಯ್ಯ ಎಲ್ಲಾ ಕ್ವಶನ್ಸ್ ಕೇಳಿದ್ಯಾ ಅಂತ. ಎಲ್ಲ ಕೇಳಿದೆ ಅಂದಂತೆ. ಮತ್ತೆ ಚುನಾವಣೆಯಲ್ಲಿ ನಾ ದುಡ್ಡು ಹೆಂಗ್ ಸಂಗ್ರಹಿಸಿದೆ, ಹೇಗೆ ಗೆದ್ದು ಬಂದೆ, ಹೆಂಗ್ ಹಂಚಿದೆ ಅಂತ ಕೇಳಲೇ ಇಲ್ಲ ಅಂದ್ರಂತೆ. ಅಯ್ಯೋ ಹಂಗ್ ಕೇಳಿದ್ರೆ ನಿಮ್ ಕುರ್ಚಿಗೆ ಸಂಚಕಾರ ಬರೋದಲ್ವಾ? ಅಯ್ಯೋ ಸಂಚಕಾರ ಬರಲಿ ಬಿಡಯ್ಯ, ಹೇಸಿಗೆ ಆಗಿ ಹೋಗಿದೆ ಅಂದಿದ್ರಂತೆ. ಅದನ್ನು ಹೇಳ್ಬಿಡಿ. ಅಂಥವ್ರು ಬೇಕು ರಾಜಕೀಯ. ಅದೇ ಕರೆಕ್ಟ್. ಆದ್ರೆ ನಿಮ್ಗೆ ಯಾರಿಗೂ ಆಗ್ತಾ ಇಲ್ವಲ್ಲ, ಇದು ಗಲೀಜ ಅನಿಸ್ತಾ ಇಲ್ವಲ್ಲ? ಅದು ಯಾರಿಗನಿಸುತ್ತೋ ಬಿಡುತ್ತೋ ನೋಡಿ. ಈಗ ನೀವು ಕೂಡ ತುಂಬಾ ನಿಮ್ಮ ಪಕ್ಷದವ್ರಿಗೆ ಬುದ್ಧಿ ಮಾತು ಹೇಳಿದ್ರೆ ಕೇಳುವಂಗಿದ್ದಾರಾ? ನಾನು ಕೇಳುವಂಗಿದ್ದಾರಾ? ಇಲ್ಲ. ಹೆಲ್ಪ್ಲೆಸ್. ಸ್ವಾಮಿ, ಸಾಮಾನ್ಯವಾಗಿ ನಾನು ಹೇಳ್ತೇನೆ ಹೊರತಾಗಿ ಅವ್ರಿಗೆ ಸೀಮಿತವಾದಂತ ಮಾತನ್ನು ನಾನು ಹೇಳಿಲ್ಲ. ಯಾಕೆ ವ್ಯರ್ಥ ಪ್ರಯತ್ನ? ಭಾರತೀಯ ಜನತಾ ಪಕ್ಷದವರನ್ನ ನೀವು ಅಲ್ಲಗಳಿಬೇಕಾದ್ರೆ ವ್ಯರ್ಥ ಪ್ರಯತ್ನ ಅವ್ರು ಮಾಡ್ಬೇಕಾದ್ರೆ ಕರ್ಕೊಂಡು ಹೋದವ್ರು ಯಾರು? ಹೋದವ್ರು ನಮ್ಮವ್ರು ಕರ್ಕೊಂಡು ಹೋದವ್ರು. ಕರೆಕ್ಟ್. ಯಾಕೆ ಆಸೆ ಹಚ್ಚಿದ್ರಿ? ಏನಾಯ್ತು? ಕರ್ನಾಟಕ ರಾಜಕಾರಣದಲ್ಲಿ 25 ಕೋಟಿ 30 ನಂಜನ್ಮಠ ಅವರೇ, ಈಗ ನೀವು ಎಷ್ಟು ಅಸಹ್ಯ ಆಯ್ತು ಅಂತ ನೀವು ಅವ್ರ ಮೇಲೆ ಹೇಳ್ತಾ ಇದ್ದೀರಲ್ಲ, ನಿಮ್ಮ ತಟ್ಟೆಯಲ್ಲಿ ಇರುವಂತ ಗಲೀಜನ್ನು ನೋಡ್ಬೇಕಲ್ಲ. ಅದನ್ನ ನೋಡಿದ್ರೆ ಬರೀ ಬೇರೆಯವ್ರನ್ನ ಎಳಿತಾ ಇದ್ಬಿಟ್ರೆ ಜನ ಹೆಂಗ್ ಒಪ್ಕೊಳ್ತಾರೋ? 5-6 ಜನ ಮಾಡಿರ್ತಕ್ಕಂಥದ್ದು ಮೆಚ್ಚಿಕೊಳ್ಳುವಂತ ಮಾತು ಯಾವಾಗೂ ಆಡಿಲ್ಲ. ಓಕೆ ಫೈನ್. ಇದನ್ನ ದಿನನಿತ್ಯ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಈಗ ನಿಮ್ಮ ಟಿಕೆಟ್ ಹಂಚಿಕೆ ಈ ಫೈಟ್ ಇದೆಯಲ್ಲ, ನಿಜಕ್ಕೂ ಕಗ್ಗಂಟ ಆಗಿದ್ಯಾ ಆಗಲ್ವಾ? ಚರ್ಚೆ ಮಾಡ್ತಾರ ಅಂತ ಹೇಳಿ ನೀವು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಎರಡು ಪಕ್ಷದವರು ಸೇರಿ ಒಂದು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥ ಇದು ಪ್ರಶ್ನೆ. ಕಗ್ಗಂಟಿದ್ರು ಅದನ್ನ ಸರಳವಾಗಿ ಬಿಡಿಸ್ತಕ್ಕಂಥ ಬುದ್ಧಿವಂತರು ಎರಡೂ ಕಡೆ ಇದ್ದಾರೆ, ಬಿಡಿಸ್ತಾರೆ. ಕರೆಕ್ಟ್. ಆ ಹೃದಯವಂತಿಕೆ ಇರ್ಬೇಕಲ್ಲ, ಹೃದಯವಂತರು ಇರ್ಬೇಕಲ್ಲ. ಇದ್ದಾರೆ. ಮತ್ತೆ ದೇವೇಗೌಡ ಒಂದ್ ನಿಮಿಷ. ಈಗ ತುಮಕೂರು ನಿಮ್ಮ ಕ್ಷೇತ್ರ, ಸದ್ಯಕ್ಕೆ ಹಾಲಿ ಸಂಸದರು, ಅಲ್ಲಿನೂ ಕೂಡ ಪಟ್ಟಿದೆ, ಅಲ್ಲೂ ಟವಲ್ ಹಾಕಿದ್ದಾರೆ. ಏನ್ ಮಾಡ್ತೀರಿ ನೀವು? ಕೇಳುವಂತದ್ದು ಅವ್ರ ಧರ್ಮ, ಚರ್ಚೆ ಮಾಡುವಂತದ್ದು ಅಂತ. ಯಾವ ರೀತಿ ಚರ್ಚೆ ಮಾಡ್ತೀರಾ? ನಾಯಕರು ಸಿದ್ದರಾಮಯ್ಯನವರು, ನಮ್ಮ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಆರಿಸಿ ಬಂದಂಥವರಲ್ಲಿ ನಾವು ಅದನ್ನ ಈಗ ಆರಿಸಿ ಬಂದವ್ರನ್ನೇ ಮುಂದುವರಿಸಿ ನೋಡಿ. ನಮ್ಮ ಜನರಿಗೆ ನೀವು ಜನರಿಗೆ ಮಾತಾಡ್ತೀರ ನಂಜನಮಠ ಅವರೇ, ನೀವು ಈಗ ಇದೆಲ್ಲ ನೋಡಿ. ಅಲ್ಲಲ್ಲ, ನೀವು ಪಾರದರ್ಶಕ ರಾಜಕಾರಣವನ್ನು ಇಷ್ಟಪಡೋರು ಹೌದಲ್ವಾ? ಅಲ್ಲ, ಜಸ್ಟ್ 1 ಮಿನಿಟ್ ಪ್ಲೀಸ್, ಅಲೋ ಮಿ ಟು ಆಸ್ಕ್. ನಾವು ಒಂದು ಕಂಪ್ಲೀಟ್ ಮಾಡೋಕ್ ಬಿಡಿ. ನನ್ನ ಪ್ರಶ್ನೆ ಇಷ್ಟೇ, ಚುನಾವಣೆ ಸಂದರ್ಭದಲ್ಲಿ ನೀವು ಹೇಗೆ ಸಾರಾ ಸಗಟಾಗಿ ಜನರಿಗೆ ಏನೇನು ಬೇಕು, ಯಾವೆಲ್ಲ ಭರವಸೆಗಳನ್ನ ಕೊಡ್ತೀರೋ ಅನ್ನೋದನ್ನ ನೇರವಾಗಿ ಹೇಳ್ತಿರೋ, ಅದೇ ರೀತಿ ಈಗ ಒಂದು ರೀತಿಯಾದಂಥ ಚರ್ಚೆ ಮಾಡಬೇಕು ಅಂತ ನಾನು ಬಯಸ್ತೀನಿ. ಏನು
ಈಗ ನಿಮ್ಮ ಕ್ಷೇತ್ರ ಹೌದು, ನಮ್ಮ ಹಾಲಿ ಸಂಸದರಲ್ಲಿದ್ದಾರೆ, ಹೌದಾ, ಇದು ನಮಗೆ ಬೇರೆಯವ್ರಿಗೆ ಕೊಟ್ಟರೆ ನಮಗೆ ಲಾಸ್ ಆಗುತ್ತೆ ಅನ್ನುವ ಒಂದು ಚಿಂತನೆ ನಿಮಗಿರುತ್ತೆ. ಯಾವ ಕಾರಣಕ್ಕೆ ಅವ್ರಿಗೆ ಕೊಡಬೇಕು? ಕೊಟ್ಟರೆ ಅವ್ರು ಕೇಳ್ತಾ ಇದ್ದಾರೆ, ಅವ್ರು ಕೇಳ್ತಾರೆ ಅಂದ ತಕ್ಷಣ ನೀವು ಕೊಡ್ತೀರಾ ಕೊಡಲ್ವಾ? ಈಗ ಇಲ್ಲಿ ಪ್ರಶ್ನೆ ಬರೋದಿಷ್ಟೇ, ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಏನು ಹೇಳಿದರು, ಯಾವ ಆರಿಸಿ ಬಂದಾವೆ ಅವ್ರಿಗೆ ನಮ್ಮ ಪಕ್ಷದ ಟಿಕೆಟ್ಗಳನ್ನ ಬಿಟ್ಟು ಕೊಡೋದಿಲ್ಲ ಅಂತಕ್ಕಂಥ ಒಂದು ಮಾತು ಹೇಳಿದ್ರು. ಅಂತ ಹೇಳ್ತೇನೆ, ಇಂಥವೆಲ್ಲ ನಾವು ಹೇಳಿಕೆ ಕೊಟ್ಟಿದ್ರು, 12 ಸೀಟ್ ಬೇಕು ಅಂತ ಇವ್ರು ಕೇಳಿದ್ರು, ಕೊನೆಗೆ ಡೆಲ್ಲಿಯಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದರು, ಇದನ್ನು ರಾಹುಲ್ ಗಾಂಧಿ ಅವರು ದೇವೇಗೌಡರು ಕೂಡ ಬಗೆಹರಿಸ್ತಾರೆ, ಇವ್ರನ್ನೆಲ್ಲ ಚರ್ಚೆಗೆ ಆಹ್ವಾನ ಮಾಡಿ ಈ ವಿಷಯವನ್ನ ಮನ್ನೆ ಮಾಡ್ತಾರೆ. ವೇಣುಗೋಪಾಲ್ ಇದ್ದಾರೆ, ಕೊನೆಗೆ ಅವರಿಬ್ರು ಏನ್ ತೀರ್ಮಾನ ಮಾಡ್ತಾರೆ, ಅವರಿಬ್ರು ತೀರ್ಮಾನದಲ್ಲಿ 12 ಆಗ್ಬಹುದು, 2 ಆಗ್ಬಹುದು, 6 ಆಗ್ಬಹುದು, 8 ಆಗ್ಬಹುದು. ನೋಡ್ರಿ, ಹಂಗಿದ್ದಿದ್ರೆ ನಂಜನಮಠ ಸಾಹೇಬ್ರೆ, ಹಂಗಿದ್ದಿದ್ರೆ ನಾವು ಬೆಗ್ಗರ್ಸ್ ಅಲ್ಲ ಅಂತೆಲ್ಲ ಹೇಳಿಕೆ ಯಾಕೆ ಕೊಡ್ತಿದ್ರು? 1 2 ಅಲ್ಲ ಹೇಳಿ, ಯಾಕೆ ಕೊಡ್ಬೇಕಾಗಿತ್ತು? ಇದು ಕೆಲವೊಂದು ಮಾತುಗಳನ್ನ ನಾವು ಆದ್ರೆ ಹಲವಾರು ಮಾತುಗಳನ್ನ ಹೇಳ್ತಿರುವಾಗ ಒಂದಾಗಿ ಹೋಗುವಾಗ ವೈಮನಸ್ಸಿನ ಮಾತುಗಳಿಗೆ ಅರ್ಥ ಇಲ್ಲ. ಮುಗಿದೋಯ್ತಲ್ಲ, ವೈಮನಸ್ಸಿನ ಮಾತುಗಳಿಗೆ ಅರ್ಥ ಇಲ್ಲ. ಅರ್ಥ ಇಲ್ಲ ಅಂದ್ರೆ ನಾ ಹೇಳುದಂದ್ರೆ ಆ ವಿಚಾರದಲ್ಲಿ ಅವ್ರು ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಮನಸ್ಸಿಟ್ಟುಕೊಂಡು ಸರ್ಕಾರವನ್ನ ಕರ್ನಾಟಕದ ಮುನ್ನಡೆಗೆ ಹೋಗುವಾಗ ಈ ಜಗಳದ ಮಾತುಗಳಿಗೆ ಆಸ್ಪದ ಇರಬಾರ್ದು. ಮತ್ತೆ ಇದೆಯಲ್ಲ, ಇರಬಾರ್ದು ಅಂತ ಎಲ್ಲರೂ ಜನನು ಬಯಸ್ತಾರೆ, ನೀವು ಬಯಸ್ತೀರ, ಅದನ್ನ ಇರಬಾರ್ದು. ಕಡಿಮೆ ಆಗ್ತದೆ, ಸ್ವಲ್ಪ ಕಡಿಮೆ ಆಗ್ತದೆ, ಕಡಿಮೆ ಆಗಿಲ್ಲ, ಜಾಸ್ತಿ ಆಗ್ತಾ ಇದೆ. ಆರೋಗ್ಯ ಹೇರ್ಪೇರು ಆದಾಗ ನಮ್ಮ ಕುಮಾರಸ್ವಾಮಿ ಅವ್ರು ಏನೋ ಒಂದು ಮಾತು ಮಾತಾಡಿರ್ಬೇಕು. ಇರ್ಲಿ ಪಾಪ ಸರ್, ಇರ್ಲಿ ಪಾಪ, ಯಾಕೆ ಅವರು ಹೀಗೆ ಬರೋದು ಬೇಡ ಅಂತಕ್ಕಂಥದ್ದು ನಿರೀಕ್ಷೆ ಮಾಡೋಣ. ನಾವೇನ್ ನಿರೀಕ್ಷೆ ಮಾಡ್ತಲ್ಲ, ಅದನ್ನ ಹೇಳ್ತಾ ಇದೀವಿ. TV5 ವಾಸ್ತವದ ಪ್ರತಿರೂಪ. ಒಂದ್ ನಿಮಿಷ, ನಿಮಗೆ ಹೇಳೋಕೆ ಮುಜುಗರ ಆಗತ್ತೆ, ನಮ್ಗೆ ಕಷ್ಟ ಆಗತ್ತೆ, ಆತರ ಕೇಳ್ಬಿಡಿ ಅಂದ್ರೆ ಕೇಳಲ್ಲ. ಆದ್ರೆ ಇಲ್ಲ, ನಾನು ಮತ್ತೆ ಅದನ್ನ ಬೇರೆ ತರ ಹೇಳಕ್ ಏನ್ ಹೇಳಿದೆ, ಮಾತಾಡಿದ್ ಸರಿ ಅನ್ನ ಹೇಳಿ, ನೀವು ಸ್ಪಷ್ಟಪಡಿಸಿ. ಈ ಚರ್ಚೆಗಳಲ್ಲಿ ಸರಿ ಅಲ್ಲ ಅಂತ ಹೇಳ್ತಿದ್ದೀರಾ? ಈ ಚರ್ಚೆಗಳಲ್ಲಿ ಬಿರುಸು ಮಾತುಗಳಿಗೆ ಅವಕಾಶ ಇರಬಾರದು. ಒಂದಾಗಿ ಹೋಗುದಿದೆ, ಯಾರಿಗೆ ಹೇಳ್ತಾ ಇದ್ದೀರಿ? ನಮಗೆ ನಾನು ಹೇಳ್ಕೊತೀನಿ, ಅದಕ್ಕೆ ಅವ್ರ ದಯನೀಯ ಸ್ಥಿತಿ ಬಂದಿದೆ ಅಂತ ಹೇಳಿದ್ರು. ನೋಡಿ, ಯಾಕೆಂತ ಹೇಳಿದ್ರೆ ನೀವು ಮುಖ್ಯಮಂತ್ರಿಗೆ ಹೇಳುವಷ್ಟು ಅವರು ಆ ರೀತಿಯಾಗಿ ಮಾತನಾಡಿ ಕುಮಾರಸ್ವಾಮಿ ಅವರು ಇವತ್ತು ಗಮನಿಸ್ತಿದ್ದಾರೆ. ಇವತ್ತು ಕಾಂಗ್ರೆಸ್ನ ಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಕಾಂಗ್ರೆಸ್ನ ತೀರ್ಮಾನ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರ ಮನೆಯಲ್ಲಾಗಲ್ಲ, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಈಗ ನೀವು ಓಟ್ ಕೇಳುವಾಗ ಹಂಗೆ ಮಾಡ್ತೀರಾ, ಮಹಾರಾಷ್ಟ್ರದಲ್ಲಿ ಅಂತ ಹೇಳ್ತೀರಾ? ದೋಸ್ತಿಯಾಗಿದ್ದೀವಿ, ಸರ್ಕಾರ ನಡೆಸ್ತಾ ಇದೀವಿ, ಇವ್ರು ಯಾಕೆ ಅದರಲ್ಲಿ ನಿಂತು ನೀರಲ್ಲಿ ಕಲ್ಲಾಕಕ್ಕೆ ಬರ್ಬೇಕು? ಒಂದ್ ನೋಡಿ, ಕರ್ನಾಟಕದ ಸ್ಥಿತಿ ಇದಲ್ಲ ನಿಮ್ಗೆ, ವೆಸ್ಟ್ ಬೆಂಗಾಳಲ್ಲೂ ಇದೇ ಸ್ಥಿತಿನೇ ಇವ್ರದ್ದು, ಕಾಂಗ್ರೆಸ್ ಅವ್ರದ್ದು. ಇವ್ರದ್ದು ಉತ್ತರ ಪ್ರದೇಶ, ತಮಿಳ್ನಾಡು ಅದೇ ಸ್ಥಿತಿ ಇರೋದು. ಅಂದ್ರೆ ವಿಭಿನ್ನತೆ ಇಲ್ಲ, ಅದೇ ರೀತಿ ಏನಂದ್ರೆ ಕರ್ನಾಟಕದಲ್ಲಿ ಇದು ಶುರುವಾಗಿದೆ, ಇದು ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಆಲ್ರೆಡಿ. ಇವನ್ ಮ್ಯಾನೇಜ್ ಆಗೋ ಮ್ಯಾಚ್ ಆಗುವಂತ ಇದು ಸಮಸ್ಯೆನೇ, ಇದು ಮುಗಿಯಲ್ ಕೊನೆವರೆಗೂ. ಬೇರೆ ರಾಜ್ಯಗಳಲ್ಲೂ ಕೂಡ ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಸ್ಥಿತಿ ಅದೇ ದಯನೀಯ ಸ್ಥಿತಿನೇ. ಅವ್ರಿಗೆ ಏನೋ ಒಬ್ರು ಬೇಕು ಅಂತ ಒದ್ದಾಡ್ತಾರೆ. ಇವ್ರ ಕತೆ ಇವ್ರಿಬ್ರು ಇರೋ ಗೊತ್ತಾಗ್ತಾ ಇರಲಿಲ್ಲ. ಈಗ ದಿನ ಬೆಳಗಾದ್ರೆ ಬೀದಿ ಬರ್ತಾರೆ. ನಾವು ಈ ಸಾರಿ ಲೋಕಸಭಾ ಚುನಾವಣೆಗೆ ಹೋಗ್ಬೇಕು. ಸಾರಿ 3 ರಾಜ್ಯಗಳಲ್ಲಿ ಇವ್ರು ಕಮಲ ಕಸ್ಕೊಂಡಿವಿ, ಅಲ್ಲಿ ಹಸ್ತ ತೋರಿಸಿದೀವಿ. ದಯನೀಯ ಸ್ಥಿತಿ ಯಾವುದು? ಇವ್ರ ಜೊತೆ ಹೊಂದ್ಕೊಂಡಿವಿ, ಅವರು ನಾವು ಹೊಂದ್ಕೊಂಡಿವಿ, ಏನೋ ಮಾಡ್ತೀವಿ. ಭಾರತೀಯ ಜನತಾ ಪಕ್ಷದ ವಿರುದ್ಧ ತೋರಿಸುವಂತಹ ಆಕ್ರೋಶ ಬಿಜೆಪಿಯಿಂದ ಕಸ್ಕೊಂಡಿವಿ. ತಪ್ಪಾದ್ರೆ ಜೆಡಿಎಸ್ ಗೆ ಹೇಳೋ ಸ್ವಾತಂತ್ರ್ಯ ಇಲ್ವಲ್ಲ ಅಂತ ಅವ್ರು ಕೇಳ್ತಾ ಇದ್ದಾರೆ. ಬಳ್ಳಾರಿ ಬಿಜೆಪಿಯಿಂದ ಕಸ್ಕೊಂಡಿವಿ, 3 ರಾಜ್ಯ ಕಸ್ಕೊಂಡಿವಿ, ಜನ ಕೊಟ್ರು, ಕಸ್ಕೊಂಡಿದ್ರೆ ನಾವು ಹೋಗಿ ಕಸ್ಕೊಂಡ್ ಬಂದಿಲ್ಲ. ಈಗ ಕಸ್ಕೊಂಡು ಜೆಡಿಎಸ್ ಕೊಡಕ್ ಹೊರಟಿದ್ದೀವಿ ನಾವು. ಅವ್ರು ನಾವು ಕೂಡ ಹಂಚ್ಕೊಂತೀವಿ. ಓಕೆ, ಹಂಚ್ಕೊಳ್ತಿರೋ ಅಥವಾ ನೀವು ಅವ್ರಿಗೆ ಕೊಡ್ತಿರೋ, ನಿಜಕ್ಕೂ ದೋಸ್ತಿನ ಕುಸ್ತಿನ ಅನ್ನೋದನ್ನ ನಮಗೆ ಕ್ಲಾರಿಫೈ ಮಾಡಿ. ಎಸ್ ನೋಡೋಣ ಯಾರಿಗೆ ಹಂಚ್ತಾರೆ ಅಂತ ಕೇಳ. ಎಸ್ 1 minute. ಎಸ್ ಐ ಹ್ಯಾವ್ ಟು ಟೇಕ್ ಎ ಬ್ರೇಕ್. ಓಕೆ ಎಸ್ 1 minute. ಐ ಹ್ಯಾವ್ ಟು ಟೇಕ್ ಎ ಬ್ರೇಕ್. ಎಸ್, ಟಾಪ್ ಸ್ಟೋರಿ ಚಿಕ್ಕದೊಂದು ಬ್ರೇಕ್. ಕಮ್ ಬ್ಯಾಕ್. ಎಸ್ ವೀಕ್ಷಕರೇ, ದೋಸ್ತಿ ದಂಗಲ್ನಲ್ಲಿ ಯಾರು ಕಂಗಾಲ್ ಆಗ್ತಾರೋ ಅಥವಾ ಯಾರಿಗೆ ಪೊಂಗಲ್ ಸಿಗುತ್ತೋ ಎಲ್ಲವನ್ನೂ ನೋಡೋಣ. ರಾಘವೇಂದ್ರ ಅವರೇ, ಈಗ
ಹಿರಿಯರ ಮಾತನ್ನ ಗೌರವಿಸಬೇಕು, ರಾಜಕಾರಣಿಗಳ ಮಾತನ್ನ ನಾವು ನಂಬೋಣ ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡ್ರೆ ಒಂದಿಷ್ಟು ಕನ್ಫ್ಯೂಷನ್ಸ್ ಬರುತ್ತೆ. ಎಚ್ ಡಿ ದೇವೇಗೌಡರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರಾ ಮಾಡಲ್ವಾ? ಮಾಡ್ತಾರೆ. ಆದ್ರೆ ಸಂಸತ್ತಲ್ಲಿ ಹೇಳ್ತಾರೆ ನಾನು ಚುನಾವಣೆಗೆ ನಿಲ್ಲಲ್ಲ, ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಮಾಧ್ಯಮವನ್ನ, 1 minute ಪ್ಲೀಸ್, ಐ ವಾಂಟ್ ಯು ಟು ಲಿಸನ್. ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಎಷ್ಟು ಸರಿ ಪ್ರಶ್ನೆ ಕೇಳ್ತೀರಿ, ನಾನು ಈಗಾಗಲೇ ಸಂಸತ್ನ ನೋಡ್ಬಿಟ್ಟಿದ್ದೀನಿ, ನನಗೆ ಯಾಕ್ರಿ ಬೇಕು ಅದು ಅಂತ ಹೇಳ್ತಾರೆ. ಯಾವ ಆಧಾರದ ಮೇಲೆ ನೀವು ಹೇಳ್ತೀರಿ? ಅಥವಾ ಎಚ್ ಡಿ ರೇವಣ್ಣ ಅವ್ರು ಹೇಳ್ತಾರೆ ಹೌದ್ರಿ ಎಚ್ ಡಿ ದೇವೇಗೌಡರನ್ನ ಇಲ್ಲಿ ಅಂತಾರೆ, ಅಂದ್ರೆ ಅವರೊಂದು ಸ್ಟ್ರಿಕ್ಟ್ ಆಗಿ ಹೇಳಿಲ್ವಾ, ಅಥವಾ ಅವ್ರಿಗೆ ಒಂದು ಕ್ಲಾರಿಟಿ ಇಲ್ವಾ, ಅಥವಾ ಒಂದು ಲೆಕ್ಕಾಚಾರಗಳನ್ನ ನೋಡಿ ಆಮೇಲೆ ಪ್ಲೇ ಮಾಡೋಣ ಅಂತಾರ? ಏನಿದು? ವಾಟ್ ಮೈಟ್ ಬಿ ದ ಸ್ಟ್ರಾಟಜಿ? ದೇವೇಗೌಡರ ಹೇಳಿಕೆ ಅವರ ಮನಸ್ಸಿನ ಸ್ಥಿತಿಗೆ ಸರಿಯಾಗಿ ಹೇಳಿದ್ದಾರೆ. ಮನಸ್ಸು, ವಯಸ್ಸು, ಆರೋಗ್ಯ ಎಲ್ಲದರ ಸ್ಥಿತಿಗೆ ಅವರು ಅದನ್ನು ಹೇಳಿದ್ದಾರೆ. ಏನಂತ, ನಾನು ಇನ್ನು ಇರ್ತೀನೋ ಇರಲ್ವೋ ದೈವಕ್ಕೆ ಬಿಟ್ಟದ್ದು. ಅವರು ಆಡಿರ್ತಕ್ಕಂತಹ ಮಾತುಗಳು. ಪಂಚಾಯಿತಿ ಚುನಾವಣೆಯಲ್ಲಿ ದೋಸ್ತಿಗೆ ದಂಗಲ್ ಹೊಡೆದು ಕಮಲಕ್ಕೆ ತೆನೆ ನಾಯಕರು ಜೈ ಎಂದಿದ್ದಾರೆ. ಇದು ಕೂಡ ಮೈತ್ರಿ ನಾಯಕರಲ್ಲಿ ತಳಮಳ ಸೃಷ್ಟಿಸಿದೆ. ಈ ಟಿಕೆಟ್ ಹಗ್ಗ ಜಗ್ಗಾಟ ತಿಳಿಯಾಗುತ್ತಾ ಅಥವಾ ಟಿಕೆಟ್ಗಾಗಿ ಬಡದಾಡಿಕೊಂಡು ಮೈತ್ರಿ ಮುರಿದುಕೊಳ್ತಾರಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಪೊಲಿಟಿಕಲ್ ಬ್ಯೂರೋ, TV5. ಎಸ್ ವೀಕ್ಷಕರೇ, ಈಗ ಮೂರು ಪಕ್ಷದ ವಕ್ತಾರರು ನಮ್ಮ ಜೊತೆಗಿದ್ದಾರೆ. ಪ್ರಮುಖವಾಗಿ ಯಾವ ಕ್ಷೇತ್ರಗಳನ್ನ JDS ಕೇಳ್ತಾ ಇದೆ, ಕಾಂಗ್ರೆಸ್ಗೆ ಆಗುವಂಥ ಲಾಭ ಏನು, ನಷ್ಟ ಏನು, ಅಥವಾ ಮೈತ್ರಿಗೆ ಏನಾದರೂ ಕಂಟಕ ಆಗ್ಬಿಡುತ್ತಾ, ಅಥವಾ ಇಲ್ಲಪ್ಪ ನಾವು BJPನ ದೂರ ಇಡಲೇಬೇಕು ಅನ್ನೋ ಒಂದು ನಿರ್ಧಾರ ತಳೆದಿರೋದ್ರಿಂದ ನೀವು ಹೇಳಿದಕ್ಕೆಲ್ಲ ಅಷ್ಟೊಂದು ಬಿಡ್ತೀವಿ ಅಂತ ಶರಣಾಗತಿ ಆಗ್ಬಿಡ್ತಾರ ಗೊತ್ತಿಲ್ಲ. ಲೆಟ್ಸ್ ಡಿಬೇಟ್. ಎಸ್, ಅದಕ್ಕಿಂತ ಮುಂಚಿತವಾಗಿ ಒಂದು ಬ್ರೇಕಿಂಗ್ ನ್ಯೂಸ್. ಮೈತ್ರಿ ಸರ್ಕಾರದಲ್ಲಿ ಲೋಕಸಭಾ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಗ್ಗಂಟಾಗಿದೆ ಅನ್ನುವ ವಿಚಾರವನ್ನ ಈಗ ನಾವು ಗಮನಿಸಬಹುದಾಗಿದೆ. ಎಚ್ ಡಿ ದೇವೇಗೌಡರನ್ನ ಸಚಿವ DK ಶಿವಕುಮಾರ್ ಭೇಟಿಯಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಇದೀಗ ತಾನೇ ನಿಮ್ಮ TV5ಗೆ ಅಪ್ಡೇಟ್ ಆಗ್ತಾ ಇರುವಂತಹ ಮಾಹಿತಿಯನ್ನು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವಂತಹ ಎಚ್ ಡಿ ದೇವೇಗೌಡರ ನಿವಾಸದಲ್ಲಿ ಚರ್ಚೆನ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಟಿಕೆಟ್ ಹಂಚಿಕೆ ಸಂಬಂಧ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಎಚ್ ಡಿ ದೇವೇಗೌಡರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ರು KPCC ಅಧ್ಯಕ್ಷರಾದಂತಹ ದಿನೇಶ್ ಗುಂಡೂರಾವ್ ಅವರು. ಟಿಕೆಟ್ ಬಿಕ್ಕಟ್ಟು ಪರಿಹಾರಕ್ಕೆ DKಶಿ ಹಾಗೂ HDD ಮುಂದಾಗಿದ್ದಾರೆ ಅನ್ನುವ ಮಾತುಗಳು ಈಗ ವ್ಯಕ್ತವಾಗ್ತಾ ಇದ್ದಾವೆ. ಆದ್ರೆ ಅಸಲಿಯತ್ತು ಏನು? ಯಾಕೆ 12 ಕ್ಷೇತ್ರಗಳಿಗೆ ಪಟ್ಟು ಹಿಡಿದಿದ್ದಾರೆ? 12 ಕ್ಷೇತ್ರ ಏನ್ರಿ, ಇರೋ ಬರೋದ್ರಲ್ಲೆಲ್ಲ ನಾವು ಸ್ಪರ್ಧೆ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಡ್ತಾರಾ ಅನ್ನುವಷ್ಟರ ಮಟ್ಟಿಗೆ ಸದ್ಯದ ವಾತಾವರಣ ಕಾವೇರಿದೆ. ಅಫ್ಕೋರ್ಸ್ ಚುನಾವಣೆ ಅಂತ ಹೇಳಿದ್ರೆ ಕಾವೇರಿರುವಂಥ ವಾತಾವರಣವನ್ನು ನಾವು ನೋಡ್ತಾ ಇರ್ತೇವೆ. ಮತದಾರರನ್ನ ಒಲಿಸಿಕೊಳ್ಳುವ ಪ್ರಯತ್ನದಲ್ಲಿ, ಆ ಭರಾಟೆಯಲ್ಲಿ ಎದುರಾಳಿಗಳನ್ನು ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನುವ ಆಲೋಚನೆ ಸಹಜವಾಗಿ ಎಲ್ಲ ಪಕ್ಷಗಳಲ್ಲಿಯೂ ಇರುತ್ತೆ. ಆದರೆ ನಾವಿಲ್ದೆ ನೀವಿಲ್ಲ, ಸರ್ಕಾರ ಉಳಿಬೇಕಾ ಬೇಡವಾ? ಯಾಕಂತ ಹೇಳಿದ್ರೆ ಅವ್ರು ಹೇಳ್ದಂಗೆ ಇವ್ರು ಯಾಕೆ ಕೇಳಬೇಕು, ಅಥವಾ ಇವ್ರು ಹೇಳ್ದಂಗೆ ಅವ್ರು ಯಾಕೆ ಕೇಳಬೇಕು ಅಂತ ಹೇಳಿದ್ರೆ ಇಲ್ಲಿರೋದು ಮೈತ್ರಿ ಸರ್ಕಾರ, ಸಮ್ಮಿಶ್ರ ಸರ್ಕಾರ. ಹೀಗಾಗಿ ಸಹಜವಾಗಿ ಒಂದಿಷ್ಟು ಬಿಕ್ಕಟ್ಟುಗಳು ಇರುತ್ತವೆ, ಸವಾಲುಗಳು ಇರುತ್ತವೆ. ಆದರೆ ಆ ಸವಾಲುಗಳು ಅತಿರೂಪ ಅಥವಾ ಅತಿರೇಕವನ್ನು ಪಡೆದುಕೊಂಡಾಗ ನಿಜಕ್ಕೂ ಕಷ್ಟ ಆಗುತ್ತೆ. ಅದನ್ನು ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿದೆ. ವೀಕ್ಷಕರೇ, ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಬಂದಿರುವಂತಹ ಒಂದು ನ್ಯೂಸ್ನ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವಂತಹ ಎಚ್ ಡಿ ದೇವೇಗೌಡರ ನಿವಾಸದಲ್ಲಿ ಚರ್ಚೆ ಮಾಡಲಾಗಿದೆ. ಎಸ್, ಇವತ್ತಿನ ಟಾಪ್ ಸ್ಟೋರಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಿರಿಯ ರಾಜಕಾರಣಿಗಳು ಆಗಿರುವಂತಹ ಮಾಜಿ ಶಾಸಕರು ಶ್ರೀ ನಂಜೇನ್ಮಠ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರಿಗೆ. ಇನ್ನು BJP ವಕ್ತಾರರಾಗಿ ತಮೇಶ್ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿ, BJP ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವ ತಮೇಶ್ ಗೌಡರಿಗೆ ಸ್ವಾಗತ, ನಮಸ್ಕಾರ. ಇನ್ನು JDSನ ವಕ್ತಾರರಾಗಿರುವಂತಹ ಡಾಕ್ಟರ್ ರಾಘವೇಂದ್ರ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ವೆಲ್ಕಮ್ ಟು ದಿ ಶೋ. ಏನು ಸಿಕ್ಕಾಪಟ್ಟೆ ಪಟ್ಟು ಹಿಡಿತಾ ಇದ್ದೀರಲ್ಲ, ಏನು ಕತೆ? ಪಟ್ಟು ಹಿಡಿಯೋದು, ಮಗು ಅಳದಿರ ತಾಯಿ ಹಾಲು ಕೊಡಲ್ಲ. ಹಾಗೆ ಇವತ್ತು ನಾವು ಕೇಳಿದರೆ ಅವ್ರು ಕೊಡೋದಿಲ್ಲ. ಮೈತ್ರಿ ಧರ್ಮದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲವನ್ನು 1/3 ಮಾಡ್ತೀವಿ ಅಂತ ಹೋಗ್ತಾ ಇರ್ತಕ್ಕಂಥದ್ದು. 35-65 35-65 35-65 ಅಂತ ಹೋಗ್ತಾ ಇರ್ತಕ್ಕಂಥದ್ದು ಅವರು ಮಾಡ್ಕೊಂಬಂದಿರೋದು. ಬೋರ್ಡ್ ಚೇರ್ಮನ್ ತೊಗೊಳ್ಳಿ 35-65, ಮಿನಿಸ್ಟ್ರೀಸ್ ತೊಗೊಳ್ಳಿ 35-65 30-70, ಈ ರೀತಿಯಾದಂಥ ಒಂದು ಫಾರ್ಮುಲಾನ ಅವ್ರು ಹಾಕ್ಕೊಂಡು ಬಂದಿದ್ದಾರೆ. ನಾವು 80 ಇದ್ದೀವಿ, ನೀವು 37 ಇದ್ದೀರ, ಅದರಿಂದ ಹಿಂಗೆ ಮಾಡಬೇಕು ಅಂತ ಅವ್ರ ಫಾರ್ಮುಲಾ ಪ್ರಕಾರನೇ ನೀವು ಬದ್ಧರಾಗಿದ್ದೀರಿ. ಅಲ್ಲಲ್ಲ, ಆ ಪ್ರಕಾರ ಇದುವರೆಗೂ ನಾವು ನಡ್ಕೊಂಬಂದಿದ್ದೀವಿ. ಆದರೆ ಈಗ ಇದು ಬಂದು ಚುನಾವಣೆ, ಅದೆಲ್ಲ ಬಂದು ಸೆಲೆಕ್ಷನ್ಸ್. ಮಿನಿಸ್ಟರ್ಸ್ನ ಯಾರನ್ನು ಬೇಕೋ ನಾವು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು, ಅವ್ರ ಪಕ್ಷದಲ್ಲಿ ಅವ್ರು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು. ಬೋರ್ಡ್ ಚೇರ್ಮನ್ಸ್ಗೆ, ಮೆಂಬರ್ಸ್ಗೆ ನಮ್ಮ ಪಕ್ಷದವರು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು, ಅವ್ರ ಪಕ್ಷದವರು ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳೋದು. ದಿಸ್ ಈಸ್ ದ ಥಿಂಗ್. ಅಂದರೆ ಇವತ್ತಿನ ದಿವಸ ಚುನಾವಣೆ ಅಂತ ಬಂದಂಥ ಸಂದರ್ಭದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಮುಂದಕ್ಕೆ ಅಭ್ಯರ್ಥಿ ಆಕಾಂಕ್ಷಿಗಳಾಗಿ ಹಲವಾರು ಜನ ದುಡ್ಕೊಂಬಂದಿರ್ತಾರೆ. ಇಷ್ಟು ವರ್ಷಗಳು ಕಾರ್ಯಕರ್ತರುಗಳು ಎರಡೂ ಪಕ್ಷಗಳಿಂದಲೂ ದುಡ್ಕೊಂಬಂದಿರ್ತಾರೆ, ಎಲ್ಲ ಪಕ್ಷಗಳಿಂದಲೂ ದುಡ್ದಿರ್ತಾರೆ.
ಆದರೆ ಈಗ ನಾವು ಮೈತ್ರಿಗೆ ಅಂತ ಹೋದಂಥ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಸಡನ್ನಾಗಿ ಎಲ್ಲೋ ಒಂದು ಕಡೆ ಆ ಅಭ್ಯರ್ಥಿ ಆಕಾಂಕ್ಷಿಗಳಿಗೆ ತಣ್ಣೀರು ಹರಿಸಿದಂಗೆ ಆಗ್ಬಿಡುತ್ತೆ. ಸಂಘಟನೆ ಮಾಡ್ಕೊಂಡ್ ಬಂದಿರ್ತಾರೆ, ಯಾವುದೋ ಒಂದು ರೀತಿಯಲ್ಲಿ ಕಷ್ಟಪಟ್ಟು ಬಂದಿರ್ತಾರೆ, ಅಥವಾ ಹಂತವಾಗಿ ಈ ಸಲ ಎಲ್ಲ ನೆಕ್ಸ್ಟ್ ಅವಕಾಶ ಸಿಗ್ಬೋದು ಅಂತ ಕಾಯ್ಕೊಂಡ್ ಬಂದಿರ್ತಾರೆ. ಅಂತವರ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಕ್ಷೇತ್ರಗಳ ಮೇಲೂ ಕಣ್ಣಿಡ್ತಿರಲ್ಲ, ಅದೇ ಆಕಾಂಕ್ಷಿಗಳಲ್ಲೂ ಇರ್ತಾರಲ್ವಾ ಅನ್ನುವ ಪ್ರಶ್ನೆ. ಕಾಂಗ್ರೆಸ್ನ ಕ್ಷೇತ್ರಗಳಲ್ಲೂ ಅನ್ನೋದಕ್ಕಿಂತನೂ ಇವತ್ತಿನ ದಿವಸ ಕಾಂಗ್ರೆಸ್ನ ಕ್ಷೇತ್ರಗಳಲ್ಲೂ ಅನ್ನೋದಕ್ಕಿಂತನೂ ಎಲ್ಲಿ ನಮಗೆ ಅವಕಾಶಗಳಿದೆ, ಎಲ್ಲಿ ನಮ್ಮ ಅಭ್ಯರ್ಥಿಗಳು ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ, MLA ಅಭ್ಯರ್ಥಿಗಳು ಕಡಿಮೆ ಅಂತರದಲ್ಲಿ ಸೋತಿರ್ತಕ್ಕಂಥದ್ದು ಬಿಜೆಪಿ ಅವರಿಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಬಿಜೆಪಿ ಅವ್ರಿಗೆ ಗೆದ್ದು ನಮ್ಮವ್ರು ಸೋತಿರ್ತಕ್ಕಂಥದ್ದು, ಕಾಂಗ್ರೆಸ್ನವ್ರಿಗೆ ನಮ್ಮವ್ರು ಸೋತಿರೋದನ್ನು ಕೇಳ್ತಿಲ್ಲ, MLAಗಳು ಜಾಸ್ತಿ ಇರ್ತಕ್ಕಂಥದ್ದು. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ದುಡಿದಿರ್ತಕ್ಕಂಥ ಕೀರ್ತಿನೋ ಇರಲ್ವೋ, ನೆಕ್ಸ್ಟ್ ಲೋಕಸಭೆಗೆ ಬರ್ತೀನೋ ಇಲ್ವೋ, ಎಲ್ಲವೂ ದೈವಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಹಾಗೆ ಅನ್ನೋ ಮಾತುಗಳನ್ನ ಅವರು ಅವರು ವಿಚಾರ ಮಾಡಿದ್ದಾರೆ. ಹೇಳ್ತಿದ್ದೀನಿ ಸ್ವಲ್ಪ, ಪ್ಲೀಸ್ ಯು ಟೋಲ್ಡ್ ಮಿ ಟು ಲಿಸನ್. ಎಸ್, ದ ಸೇಮ್ ಥಿಂಗ್. ಎಸ್, ಹಾಗೇನೆ ಅದು ಮಿಸ್ಲೀಡ್ ಕೂಡ ಆಗಬಾರ್ದಲ್ಲ. ಖಂಡಿತ ನಾನು ಮಿಸ್ಲೀಡ್ ಮಾಡುವಂತ ಅವರು ಹೇಳಿರ್ತಕ್ಕಂಥದ್ದು ಎಷ್ಟು ಸತ್ಯವೋ, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಅವ್ರು ನಿಲ್ಲಬೇಕು ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಸಂಸತ್ತಿನಲ್ಲಿ ಇಂತಹ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇದೆ. ಏನು ಮಾಜಿ ಪ್ರಧಾನಿ ಆದ ತಕ್ಷಣಕ್ಕೆ ನಿಲ್ಲಬಾರ್ದು ಅಂತಿಲ್ಲ, ವಯಸ್ಸಾದ ತಕ್ಷಣಕ್ಕೆ ನಿಲ್ಲಬಾರ್ದು ಅಂತಿಲ್ಲ. ಇಂತಹ ಒಬ್ಬರು ನೀವಲ್ಲ ಒಟ್ಟಿನಲ್ಲಿ ಬೇರೆ ಪಕ್ಷಗಳು ಯಾರೇ ಏನಾದರೂ ಆ ಥರ ಕೆಣಕಿದ್ದಾರೆ, ಖಂಡಿತವಾಗಿಯೂ ಅವರು ಹೇಳಿರ್ತಕ್ಕಂಥದ್ದು ಎಷ್ಟು ಸತ್ಯವೋ, ನಮ್ಮ ಎಲ್ಲ ಕಾರ್ಯಕರ್ತರ ಎಲ್ಲ ಪದಾಧಿಕಾರಿಗಳು ಅಥವಾ ಎಲ್ಲ ಇವರು ಅಂತ ಒಬ್ಬ ವ್ಯಕ್ತಿ ಇರಬೇಕು ಸಂಸತ್ನಲ್ಲಿ. ಯಾವ ಕ್ಷೇತ್ರದಿಂದ ನಿಲ್ಲೋಕೆ ಬಯಸ್ತಿದ್ದಾರೆ ಅಂತ ಅದು ತೀರ್ಮಾನ ತಗೊಳ್ತಾರೆ ವಾಟ್ ಎವರ್ ಇಟ್ ಈಸ್, ಯಾವುದೇ ಕ್ಷೇತ್ರ ಇರ್ಬೋದು. ಅಂತಹ ನೀರಾವರಿ ತಜ್ಞ ಇರ್ಬೋದು, ರಾಜಕೀಯ ತಜ್ಞ ಇರ್ಬೋದು, 24 hours ರಾಜಕೀಯವನ್ನು ಥಿಂಕ್ ಮಾಡ್ತಕ್ಕಂಥ ವ್ಯಕ್ತಿ, ಅವರ ಪಾಂಡಿತ್ಯದ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಯಾರೂ ಕೂಡ ಇಲ್ಲಿ ಚಕಾರ ಎತ್ತಾ ಇಲ್ಲ. ಅವರ 60 ವರ್ಷಗಳ ಇತಿಹಾಸ, ಆದ್ರೆ ಅವರ ಮಾತುಗಳನ್ನ ನಾವು ಯಾವ ರೀತಿ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಅವರ ಮನಸ್ಸಿನ ಇಚ್ಛೆಯನ್ನು ಅವರು ಹೇಳಿದ್ದಾರೆ. ನಾವು ನಮ್ಮ ಮನಸ್ಸಿನ ಇಚ್ಛೆ ನಾವು ಅವ್ರಿಗೆ ಬಲವಂತ ಮಾಡ್ತಿದ್ದೇವೆ. ನೀವು ಬಲವಂತ ಮಾಡ್ತೀರಿ? ಹೌದು. ಇದು ಸ್ಟ್ರಾಟಜಿ ಅಲ್ಲ, ಖಂಡಿತ ಅಲ್ಲ. ವೈ ಟು ಪ್ಲೇ ಸ್ಟ್ರಾಟಜಿ. ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥ JDSನ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು ಹಿಂದೆ ಹಲವಾರು ಬಾರಿ ಕೂಡ ಈ ಮಾತನ್ನು ಹೇಳಿದ್ದಾರೆ, ಇದೇ ಕೊನೆ ಚುನಾವಣೆ ಅಂತ. ಮತ್ತು ಈ ಬಾರಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅದು ಎಷ್ಟು ಸತ್ಯ ಗೊತ್ತಿಲ್ಲ. ಮುಂದೆ ಇದರ ಮಧ್ಯೆ ಆ ಪಕ್ಷದ ನೇತೃತ್ವ ಮತ್ತು ನಾಯಕತ್ವ ಯಾವ ರೀತಿ ಅಂತಂದ್ರೆ ಕುಟುಂಬ ರಾಜಕಾರಣಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು. ಒಂದ್ ಕಡೆ ದೇವೇಗೌಡರು ನಿಲ್ಬೇಕು, ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ, ಒಂದ್ ಕಡೆ ಪ್ರಜ್ವಲ್ ದೇವೇಗೌಡರ ಬಗ್ಗೆ ಪ್ರಜ್ವಲ್ ರೇವಣ್ಣ ಅವರು ನಿಲ್ಬೇಕು, ಮಂತ್ರಿ ಮಾಡಿದ್ರೆ ನಾನು ಕೂಡ ಅಂದ್ರೆ ಹೊಸಬರನ್ನ ಈಗ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಿಟ್ಟರೆ ಬೇರೆ ಕಾರ್ಯಕರ್ತರು, ಹಾಸನದಲ್ಲಿ ಪ್ರಜ್ವಲ್ ದೇವೇಗೌಡರು ಬಿಟ್ಟರೆ ಬೇರೆ ಯಾರು ಪಕ್ಷದ ಕೆಲಸ ಮಾಡೋ ಕಾರ್ಯಕರ್ತರು ಇಲ್ವಾ? ನಿಖಿಲ್ ಕುಮಾರಸ್ವಾಮಿ ಕೆಲಸ ಮಾಡಿದ್ರಿ ಅಲ್ಲ, ಅದು ಅವ್ರ ಪಕ್ಷದಲ್ಲಿ ಮಾತ್ರ, ನಿಮ್ ಪಕ್ಷದಲ್ಲಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಮಾತನಾಡೋದಕ್ಕೆ ಯಾವ ನೈತಿಕತೆ ಇದೆ? ಯಾವುದೇ ಪಕ್ಷ ಎಲ್ರಿಗೂ ಒಂದ್ ಹೇಳ್ತೀನಿ ನೋಡಿ, ಇವರಿಗೆ ಚುನಾವಣೆಗೆ ಗೊತ್ತಿಲ್ಲ. ನಿಖಿಲ್ ಕುಮಾರಸ್ವಾಮಿ ಪ್ರಜ್ವಲ್ ದೇವೇಗೌಡರು ಬಂದಂಗೆ ರಾಘವೇಂದ್ರ ಅವರೇ ಹಿಂದೆ MP ಆಗಿದ್ದಾರೆ, MLA ಹಾಗಂತ ಅಂದ್ಬಿಟ್ಟು ಅವ್ರು ಕರ್ಕೊಂಡ್ ಬಂದಿಲ್ವೇ? ನಮ್ಮ ಬಗ್ಗೆ ಒಂದ್ ಹೇಳ್ತೀನಿ, ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಏನು ಸರ್? ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ಕಲ್ಲುಡಿ ಅಂತ ಹೇಳಿ ಸರ್. ನಾನು ಒಪ್ಕೊಳ್ತಾ ಇದ್ದೀನಿ ಸರ್. ನಾನು ಅವ್ರ ಕೆಲಸ ಏನು ರಾಘವೇಂದ್ರ ಮತದಾರರು ತೀರ್ಮಾನ ಮಾಡ್ತಾರೆ, ನಮ್ಮ ಮತದಾರರು ತೀರ್ಮಾನ ಮಾಡ್ತಾರೆ. ಈಗ ಹಾಗಾದ್ರೆ ಓಕೆ, 1 minute ನಿಮಗೆ ಅವರ ಮೈನಸ್ ಪಾಯಿಂಟ್ಗಳು. ಈಗ ಕುಟುಂಬ ರಾಜಕಾರಣ ಅಂತ ನೀವೇನು ಆರೋಪ ಮಾಡ್ತಾ ಇದ್ದೀರಿ, ಆ ಎಲ್ಲ ಆರೋಪಗಳು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? 100% ಆಗುತ್ತೆ. ಹಾಗಾದ್ರೆ then you should be happy. ನೋಡಿ ಸರ್, ನಡೀತಾ ಇರ್ತಕ್ಕಂಥ ಎಲ್ಲ ಗೊಂದಲಗಳ ಬಗ್ಗೆ ನಮಗೆ ಜನಕ್ಕೂ ಅರ್ಥ ಆಗ್ತಿದೆ ಇದು ಏನಾಗ್ತಿದೆ ಮುಂದೆ. ಈ ಕಿಚಡಿ ಸರ್ಕಾರ ಕರ್ನಾಟಕದ ಬಂದು ಈಗ ಆಗಿದೆ, ಮತ್ತೇನಾದ್ರೂ ಘಟಬಂಧನ ಮಾಡ್ಬಿಟ್ರೆ ದಿನಕ್ಕೊಬ್ರು, ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ರಲ್ಲ, ದಿನಕ್ಕೊಬ್ರು ಪ್ರೈಮ್ ಮಿನಿಸ್ಟರ್ ನೋಡ್ಬೇಕಾಗತ್ತೆ. ಆದ್ರೆ ನಿಮಗೂ ಕೂಡ ಅಷ್ಟೇ ಆತಂಕ ಇದೆ. ಈ ಕೇಂದ್ರ ಸರ್ಕಾರದಲ್ಲಿ ಏನಾದ್ರೂ ಮಹಾಗಠಬಂಧನ್ ಬಂದ್ರೆ ಊಹೆ ಮಾಡ್ಕೊಳ್ಬೇಕು, ಅಖಿಲೇಶ್ ಯಾದವ್ ಯಾವ ಮಂತ್ರಿ ಆಗ್ತಾರೆ, ಮಾಯಾವತಿ ಇನ್ನೂ ಒಂದು ಪ್ರಶ್ನೆ ಕಾಡ್ತಾ ಇದೆ. ಈ ಬಾರಿ ಭಾರತೀಯ ಜನತಾ ಪಕ್ಷವೇ ಅತಿ ಹೆಚ್ಚು ಸೀಟ್ಗಳನ್ನ ತೆಗೆದುಕೊಂಡ್ರು ಕೂಡ ಮೋದಿನೇ ಪ್ರಧಾನಿ ಆಗ್ತಾರಾ ಅಲ್ವಾ ಅನ್ನೋದನ್ನು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಅದನ್ನು ಕೂಡ ನೋಡೋಣ. ಏನು ಸದ್ಯಕ್ಕೆ ಲಾಸ್ಟ್ ನಿಮ್ಮ ನಿಲುವೇನು?
ನಿಮ್ಮ ಈ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯದ ಈ ಸ್ಥಿತಿಗತಿಗಳು ನೋಡಿದ್ರೆ ನಿಮಗೆ ಲಾಸ್, ಕಾಂಗ್ರೆಸ್ ದಯನೀಯ ಸ್ಥಿತಿಯಲ್ಲಿದೆ ರಾಜ್ಯದಲ್ಲೋ ರಾಷ್ಟ್ರದಲ್ಲೋ? ರಾಜ್ಯದಲ್ಲಿ. ಹಾಗೆ ದಯನೀಯ ಸ್ಥಿತಿಯಲ್ಲಿ ಇಲ್ಲ. ನಾವು Okay, 80 ಜನ fine. ಆದವಲ್ಲ, ಆಗ್ಲಿ ಸರ್, ಆಗ್ಲಿ. ದಯನೀಯ 80 ಸ್ಥಿತಿಯಲ್ಲಿ- ಜನ ಇದ್ದಿದ್ದ ದಯನೀಯ ಸ್ಥಿತಿಯಲ್ಲಿ ಬರ್ತದೆ. got it, sir. Thank you ನಾವು very much. ಒಂದು ಇನ್ನೂರ ನಾಲ್ಕಿರೋರು- ಒಂದು ಸಿದ್ಧಾಂತದ Okay, ಸಲುವಾಗಿ okay, ಹೊಂದಾಣಿಕೆ okay. ಮಾಡ್ತೀವಿ. I got the answer. Thank you all of you. Thank you very much. ಸಿದ್ಧಾಂತದ Top story ಸಲುವಾಗಿ ಭಾಗಿಯಾಗಿದ್ದಕ್ಕಾಗಿ ಹೊಂದಾಣಿಕೆ ದಯವಿಟ್ಟು ಈ ಸತ್ವ ಸಿದ್ಧಾಂತ ಅನ್ನೋದನ್ನ ಮಾತ್ರ ಹೇಳಕ್ ಹೋಗ್ಬೇಡಿ ಪ್ಲೀಸ್. ಡೋಂಟ್. ಹಾಗಾದ್ರೆ ಸಿದ್ಧಾಂತ ಇದ್ರೆ ಮತ್ತೆ ಅಲ್ಲ, ನಿಮ್ಮ JDS ನವರ ಜೊತೆ ನೀವು ಮೈತ್ರಿನ ಕಡ್ದುಕೊಳ್ಬೇಕಾಗಿತ್ತು ಇವತ್ತು ಮೈಸೂರಲ್ಲಾಗಿರುವಂತ ಘಟನೆ ನೋಡಿದ್ರೆ. ಅಲ್ಲಿ ದೋಸ್ತಿ ಆಗಿರೋದನ್ನ ನೋಡಿದ್ರೆ ಎಸ್ ಸಾಕು 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 ಸಾಕು. ಓಕೆ, ಹಾ, ಹಾಗಾದ್ರೆ 2.5 ವರ್ಷದಿಂದ ಅಲ್ಲ, ಈ ಮುಂಚೆ JDS ನ ಬೈದ ಹಾಕ್ಬಿಟ್ಟಿದ್ರಲ್ಲ, ಅದನ್ನೇ ಯಾಕೆ ಫಾಲೋ ಮಾಡಬಾರ್ದಾಗಿತ್ತು? ಅನುಕೂಲ ಸಿಂಧು ರಾಜಕಾರಣ ಜನ ನೋಡ್ತಾ ಇದ್ದಾರೆ ಹಿರಿಯರೇ. ಥ್ಯಾಂಕ್ ಯು. 2.5 ವರ್ಷದಿಂದ ಹೊಂದಾಣಿಕೆನ ಮಾಡಿದ್ರು ಕೂಡ ಮುರ್ಕೊಂಡಿದ್ರೆ ಒಳ್ಳೆ. ಓಕೆ ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಆಲ್ ಆಫ್ ಯು. ಎಸ್ ವೀಕ್ಷಕರೇ, ಒಟ್ನಲ್ಲಿ ಟಿಕೆಟ್ ಫೈಟ್ ಎಲ್ಲಿವರೆಗೂ ಹೋಗುತ್ತೆ ಅಥವಾ ನಿಜಕ್ಕೂ ಯಾವ ರೀತಿಯಾದಂಥ ತಾರ್ಕಿಕ ಅಂತ್ಯ ಕಾಣುತ್ತೆ ಅನ್ನೋದನ್ನ ಕಾದ್ ನೋಡೋಣ ಅಂತ ಹೇಳ್ತಾ ಇವತ್ತು ನಾನು ಟಾಪ್ ಸ್ಟೋರಿ ಮುಗಿಸ್ತಾ ಇದ್ದೇನೆ. ನಾನು ನಿಮ್ಮ ರಾಘವ ಸೂರ್ಯ, ನಮಸ್ಕಾರ.